ಈಗ ಎಲ್ಲಿ ನೋಡಿದ್ರೂ ಕೂಡ ರಣ ಬಿಸಿಲು. ಈ ಬಿಸಿಲಿಗೆ ಬೆಂಗಳೂರು ಕೂಡ ಬೆಚ್ಚಿ ಬೀಳ್ತಾ ಇದೆ. ಹಳ್ಳಿಗಿಂತಲೂ ಸಿಟಿಗಳಲ್ಲಿಯೇ ಈಗ ಹೆಚ್ಚು ಬಿಸಿಲು ಕಂಡು ಬರ್ತಾ ಇದೆ. ಬಿಸಿಲಿನ ತಾಪಮಾನ ಹೆಚ್ಚಳವಾಗಿದೆ ನಗರ ಪ್ರದೇಶಗಳಲ್ಲಿ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಸದ್ಯ ಎಲ್ಲರ ಪ್ರಶ್ನೆ. ಹಳ್ಳಿಗಳಿಗಿಂತಲೂ ಸುಮಾರು 7 ಡಿಗ್ರಿಯಷ್ಟು ಹೆಚ್ಚು ತಾಪಮಾನ ದಾಖಲಾಗ್ತಾ ಇದೆ ನಗರ ಪ್ರದೇಶಗಳಲ್ಲಿ. ಇದಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕೆ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅನ್ನೋದು ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಹೊಸ ಎಫೆಕ್ಟ್ ಏನು ಅಂತ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಈ ಎಫೆಕ್ಟ್ನಿಂದಲೇ ಬಿಸಿಲಿಗೆ ಸಿಲಿಕಾನ್ ಸಿಟಿ ಸೇರಿದಂತೆ ನಗರ ಪ್ರದೇಶಗಳು ಹೆಚ್ಚಾಗಿ ಬಿಸಿಲನ್ನು ಕಾಣ್ತಾ ಇರುವಂಥದ್ದು, ಸುಡ್ತಾ ಇರುವಂಥದ್ದು. ಜೊತೆಗೆ ಎಲ್ ನೀನೋ ಎಫೆಕ್ಟ್ನಿಂದಲೂ ಕೂಡ ತಾಪಮಾನದಲ್ಲಿ ಏರುಪೇರು ಆಗ್ತಾ ಇದೆ ಅಂತೇಳಿ ತಜ್ಞರು ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ನೀವು ಎಲ್ಲೇ ಹೋದರೂ ಸದ್ಯ ಸಿಕ್ಕಾಪಟ್ಟೆ ಬಿಸಿಲು. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಇರ್ತಾ ಇದ್ದಿದ್ದಕ್ಕಂಥ 5 ರಿಂದ 6 ಡಿಗ್ರಿಯಷ್ಟು 7-8 ಡಿಗ್ರಿಯಷ್ಟು ಹೆಚ್ಚು ತಾಪಮಾನ ನಗರ ಪ್ರದೇಶಗಳಲ್ಲಿ ದಾಖಲಾಗ್ತಾ ಇದೆ. ಇದು ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಹೆಚ್ಚಿನ ತಾಪಮಾನ ದಾಖಲಾಗ್ತಾನೇ ಇದೆ. ಅದರಲ್ಲೂ ಬೆಂಗಳೂರಲ್ಲೂ ಕೂಡ ಅತಿ ಹೆಚ್ಚು ತಾಪಮಾನ ಈಗ ದಾಖಲಾಗ್ತಾ ಇರುವಂಥದ್ದು. ಸಾಮಾನ್ಯಕ್ಕಿಂತ 5-6 ಡಿಗ್ರಿಯಷ್ಟು 7 ಡಿಗ್ರಿಯಷ್ಟು ಹೆಚ್ಚು ತಾಪಮಾನ ದಾಖಲಾಗ್ತಾ ಇದೆ. ಇದಕ್ಕೆ ಕಾರಣ ಒಂದು ಎಲ್ ನೀನೋ ಎಫೆಕ್ಟ್ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್. ಈ 2 ಕಾರಣಗಳಿಗಾಗಿ ಈ ರೀತಿ ಆಗ್ತಾ ಇದೆ ಅಂತೇಳಿ. ಡಾಂಬರ್ ರಸ್ತೆಗಳನ್ನು, ಸಿಮೆಂಟ್ ಡಾಂಬರ್ ರಸ್ತೆಗಳನ್ನು, ಸಿಟಿಯಲ್ಲಿ ಡಾಂಬರಿನ ರಸ್ತೆಗಳು ಹಾಗೆ ಸಿಮೆಂಟ್ ರಸ್ತೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದು ಒಂದು ರೀಸನ್. ಬಿಸಿಲಿನ ಶಾಖವನ್ನು ಇವು ಹೀರಿಕೊಳ್ಳುತ್ತೆ, ಅಂದರೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಡಾಂಬರ್ ಮತ್ತು ಸಿಮೆಂಟ್ ರಾತ್ರಿ ವೇಳೆಯಲ್ಲಿ ಬಿಸಿ ಗಾಳಿಯನ್ನು ಹೊರಹಾಕುತ್ತೆ. ಹಾಗೆ ಸಿಮೆಂಟ್ ಡಾಂಬರ್ ರಸ್ತೆಗಳು ಥರ್ಮಲ್ ಮಾಸ್ ಜಾಸ್ತಿ ಇರೋದ್ರಿಂದ ರಾತ್ರಿ ವೇಳೆ ಕೂಡ ಇವು ಬೆಚ್ಚಗನೇ ಇರುತ್ತೆ, ತಣ್ಣಗಾಗೋದಿಲ್ಲ. ಹೀಗಾಗಿ ಹಳ್ಳಿಗಳಿಗೆ ಕಂಪೇರ್ ಮಾಡಿದ್ರೆ ಸಿಟಿಯಲ್ಲಿ ಹೆಚ್ಚು ಬಿಸಿಯಾದಂತಹ ವಾತಾವರಣ ಇರುವಂಥದ್ದು. ಇನ್ನು ನಗರ ಪ್ರದೇಶಗಳಲ್ಲಿ ಮರಗಳು ಗಿಡಗಳು ಕಡಿಮೆ ಆಗೋಗಿದ್ದಾವೆ. ಹಳ್ಳಿಗಳಿಗೆ ಹೋಲಿಕೆ ಮಾಡಿದರೆ ಸಿಟಿಯಲ್ಲಿ ಗಿಡ ಮರಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಹೆಚ್ಚು ತೇವಾಂಶವನ್ನು ಇದು ಬಿಡುಗಡೆಗೊಳಿಸುತ್ತೆ ಗಿಡ ಮರಗಳು. ಹೀಗಾಗಿ ಅಲ್ಲಿ ತಂಪಿನ ವಾತಾವರಣ ಇರುತ್ತೆ. ಆದರೆ ಇಲ್ಲಿ ಗಿಡ ಮರಗಳೇ ಇಲ್ಲದೆ ಇರೋದ್ರಿಂದ ತೇವಾಂಶ ಬಿಡುಗಡೆಯೂ ಆಗೋದಿಲ್ಲ, ತಂಪು ಕೂಡ ಇರೋದಿಲ್ಲ. ಇದರಿಂದ ನಗರಕ್ಕಿಂತ ಹಳ್ಳಿಯಲ್ಲಿ ಹೆಚ್ಚು ತಂಪನೆ ವಾತಾವರಣ ಇರ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಬಿಸಿಲಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದೆಡೆ ನಗರ ಪ್ರದೇಶಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರುವಂಥದ್ದು. ಹಳ್ಳಿಗಿಂತಲೂ ನಗರ ಪ್ರದೇಶಗಳಲ್ಲಿ ವಾಹನ ದಟ್ಟಣೆಯೂ ಹೆಚ್ಚಾಗಿದೆ. ಪೊಲ್ಯೂಷನ್ ಜೊತೆಗೆ ಫ್ಯಾಕ್ಟ್ರಿಗಳ ಹೊಗೆ, ಎಸಿಗಳನ್ನು ಬಳಸೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಕೂಡ ಹೀಟ್ ಪ್ರೊಡ್ಯೂಸ್ ಆಗಿ ಹೆಚ್ಚು ಬಿಸಿಲಿನ ವಾತಾವರಣ, ಬಿಸಿಯ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಇನ್ನು 4ನೇ ಕಾರಣವನ್ನು ನೋಡ್ತಾ ಹೋದರೆ ಡ್ರೈನೇಜ್ ವ್ಯವಸ್ಥೆ. ನಗರ ಪ್ರದೇಶಗಳಲ್ಲಿ ಮಳೆ ನೀರೆಲ್ಲ ಡ್ರೈನೇಜ್ಗೆ ಹೋಗೋದ್ರಿಂದ ಅದರ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಈ ಹೀಟಿನ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಡ್ರೈನೇಜ್ಗೆ ಹೋಗುತ್ತೆ, ಅದು ಮುಂದೆ ಹರಿದು ಹೋಗುತ್ತೆ. ಹಳ್ಳಿಗಳಲ್ಲಿ ಮಳೆ ನೀರು ಮಣ್ಣಲ್ಲಿ ಅಬ್ಸರ್ವ್ ಆಗ್ತಾ ಇರೋದ್ರಿಂದ ತಂಪು ವಾತಾವರಣ ಅಲ್ಲಿ ಇರುತ್ತೆ. ಇಲ್ಲಿ ಸಿಮೆಂಟ್ ಮತ್ತು ಕಾಂಕ್ರೀಟ್ ರೋಡ್ಗಳು ಹಾಗೆ ಟಾರ್ ರೋಡ್ಗಳು ಹೆಚ್ಚಾಗಿರುವ ಕಾರಣ ನೀರು ಅಬ್ಸರ್ವ್ ಆಗಲ್ಲ ಭೂಮಿಯಲ್ಲಿ. ಹೀಗಾಗಿ ಇಲ್ಲಿ ಬಿಸಿಲಿನ ವಾತಾವರಣ ಜಾಸ್ತಿ. ಇನ್ನು ಎಲ್ ನೀನೋ ಎಫೆಕ್ಟ್, ಪೆಸಿಫಿಕ್ ಸಾಗರದಲ್ಲಿ ನೀರು ಬಿಸಿ ಆಗ್ತಾ ಇದೆ. ಇದು ಎಲ್ ನೀನೋ ಎಫೆಕ್ಟ್. ಇದರಿಂದಾಗಿ ವಾತಾವರಣ ಏರುಪೇರಾಗ್ತಾ ಇರುವಂಥದ್ದು. ಜೊತೆಗೆ ಮಳೆ ಕೂಡ ಕಡಿಮೆಯಾಗಿರೋದ್ರಿಂದ ವಿಪರೀತ ಸೆಕೆ ಉಂಟಾಗೋದು ಕೂಡ ಸಹಜ. ನಮ್ಮ ಪ್ರತಿನಿಧಿ ಚಂದನ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದನ, ಎಲ್ ನೀನೋ ಎಫೆಕ್ಟ್ ಹಾಗೆ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತೇಳಿ ಹೇಳಲಾಗ್ತಾ ಇದೆ. ಯಾವ ರೀತಿಯ ಸಮಸ್ಯೆ ಎದುರಾಗುತ್ತೆ ಅಂತ ಜನಕ್ಕೆ ಇದರಿಂದ? ಖಂಡಿತವಾಗಿಯೂ ನವೀನ್, ಅಂದ್ರೆ ಹಳ್ಳಿಗಳಿಗಿಂತ ಸಿಟಿ ಪ್ರದೇಶದಲ್ಲಿ 1-2 ಡಿಗ್ರಿ ಡಿಫ್ರೆನ್ಸ್ ತೋರಿಸ್ತಾ ಇಲ್ಲ. ಸರಿಸುಮಾರು 7 ಡಿಗ್ರಿವರೆಗೂ ಕೂಡ ತಾಪಮಾನದಲ್ಲಿ ವ್ಯತ್ಯಾಸವನ್ನ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಅದಕ್ಕೆ ಏನೆಲ್ಲ ಕಾರಣ ಅಂತ. ಸಹಜವಾಗಿ ಹಳ್ಳಿಗಳಲ್ಲಿ ಗಿಡ ಮರ ಇರುತ್ತೆ, ಸೊ ಅದರಿಂದ ಮಾಯಿಶ್ಚರ್ ಕಂಟೆಂಟ್ ಹೊರಗಡೆ ಬರುತ್ತೆ. ಹಾಗಾಗಿ ವಾತಾವರಣದಲ್ಲಿ ಸ್ವಲ್ಪ ಕೂಲ್ ಆಗೋದಕ್ಕೆ ಸಹಾಯ ಆಗತ್ತೆ. ಆದ್ರೆ ಸಿಟಿ ಪ್ರದೇಶದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಲ್ಲಿ ದಿನಕ್ಕೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದಿನಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಮರ ಗಿಡಗಳ ಸಂಖ್ಯೆ ವಿಪರೀತ ಕಡಿಮೆ ಆಗ್ತಾ ಇದೆ. ಕಳೆದ ವರ್ಷಕ್ಕೂ ಹೋಲಿಕೆ ಮಾಡಿದ್ರೆ ಈ ವರ್ಷ ತೀರಾ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಮರ ಗಿಡಗಳನ್ನ ನೋಡ್ತಾ ಇದೀವಿ. ಸೊ ಹೀಗಾಗಿ
ಈ ಒಂದು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಏನ್ ಕರಿತೀವಿ, ಈ ಒಂದು ಎಫೆಕ್ಟ್ ನಿಂದ ಈ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಅಂದ್ರೆ ಸಹಜವಾಗಿ ಮಾತನಾಡೋದನ್ನ ಕೇಳಿಸ್ಕೊತಾ ಇದ್ದೀವಿ, ಬೇಸಿಗೆ ಟೈಮ್ ಅಲ್ಲಿ ಹಳ್ಳಿಯಲ್ಲಿ ಜೀವನ ಮಾಡಬಹುದು, ಆದ್ರೆ ಬೆಂಗಳೂರಂತ ನಗರದಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಆ ಧೆಗೆ ಇದೆಯಲ್ಲ, ಅಂದ್ರೆ ಬರೀ ನಮಗೆ ಬಿಸಿಲಿನ ಶಾಖದಿಂದ ಆ ಒಂದು ತಾಪಮಾನದಲ್ಲಿ ಏರಿಕೆ ಕಂಡು ಬರ್ತಾ ಇಲ್ಲ, ರಾತ್ರಿ ವೇಳೆಯೂ ಕೂಡ ಒಂದ್ ರೀತಿ ಆ ಶೆಕೆಗೆ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡಿದೆ ಜನರ ಒಂದು ಜೀವನದಲ್ಲಿ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದ್ ರೀತಿಯಲ್ಲಿ 7-8 ಡಿಗ್ರಿ ಸೆಲ್ಸಿಯಸ್ ಡಿಫರೆನ್ಸ್ ಕಾಣ್ತಾ ಇರೋದ್ರಿಂದ, ಒಂದ್ ರೀತಿ ತಾಪಮಾನದಲ್ಲಿ ಏರಿಕೆ ಕಾಣ್ತಾ ಇರೋದ್ರಿಂದ ಈ ಒಂದು ಬೇಸಿಗೆ ಕಾಲಕ್ಕೆ ನಗರ ಪ್ರದೇಶದಲ್ಲಿ ಹಳ್ಳಿಗಳಿಗಿಂತ ಹೆಚ್ಚಾಗಿ ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಒಂದು ಶಾಖ ಸೃಷ್ಟಿ ಆಗ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ.